ಹಾಯ್ ಫ್ರೆಂಡ್ಸ್, ತುಂಬ ಜನ ಹೇಳ್ತಾರೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ತುಂಬಾ ಕಷ್ಟ, ಅದೊಂದು ರಾಕೆಟ್ ಸೈನ್ಸ್ ಅಂತ. ಇಲ್ಲವೇ ಇಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಯಾರಾದರೂ ಫಸ್ಟ್ ಟೈಮ್ ಹಾಕ್ತಾ ಇದ್ದರೆ ಉಪ್ಪಿನಕಾಯಿ ಟ್ರೈ ಮಾಡಬೇಕಂತ ಅಂದ್ಕೊಂಡವ್ರಿಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟು ಈಸಿನಾ ಅಂತ ಅಂತೀರಾ. ಸೊ ಯಾಕೆ ತಡ, ಸೊ ಸಮ್ಮರ್ ಸ್ಪೆಷಲ್ಲು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಂಬಂದ್ಬಿಡೋಣ. ಹಾಗೆ ಇನ್ಸ್ಟೆಂಟಾಗಿ ತಿನ್ಬಹುದು ಕೂಡ. ಉಪ್ಪಿನಕಾಯಿಗೆ ಮೊದಲು ಮಾವಿನಕಾಯಿ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಕಾಯಿ ಬಲ್ತಿರಬೇಕು, ತುಂಬ ಹಣ್ಣು ಆಗಿರಬಾರ್ದು, ತುಂಬ ಹಸಿಯಾಗೂ ಇರಬಾರ್ದು, ಆ ಥರ ನೋಡಿ ಸೆಲೆಕ್ಟ್ ಮಾಡಬೇಕು. ಸೊ ಅದನ್ನು ನಾನು ಇಲ್ಲಿ 8 ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜಲ್ಲಿರುವಂಥ ಮಾವಿನಕಾಯಿ. ಸೊ ಅದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೋತೀನಿ. ಇದನ್ನು ನಾನು ಒಂದು ಇನ್ಸ್ಟೆಂಟಾಗಿ ಮಾಡಬೇಕಂತ ಟ್ರೈ ಮಾಡ್ತಾ ಇರೋದು. ಸೊ ತುಂಬ ಸಲ ಮಾಡಿದ್ದೇನೆ ಕೂಡ, ತುಂಬ ಚೆನ್ನಾಗಿ ಕೂಡ ಬಂದಿದೆ. ಇದನ್ನು ಕಟ್ ಮಾಡಿದೆ ನಾನು ನೈಟು. ಸೊ ಈ ಥರ ಒಂದು ಕಾಟನ್ ಬಟ್ಟೆ ಹಾಕಿ ಅದ್ರ ಮೇಲೆ ನಾನು ಒಂದು 24 hours, 1 day ಆ್ಯಂಡ್ ನೈಟ್ ಏನು ಮಾಡಿಬಿಡ್ತೀನಿ, ಹಾಗೆ ಗಾಳಿಯಲ್ಲಿ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಫ್ಯಾನ್ ತೆಳಗಾದರೂ ಇಡ್ಬೋದು, ಅದು ಸುಮ್ಮನೆ ಜಸ್ಟ್ ಒಂದು ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ಈಗ ಹಾಕಿ ನೀವು ಬಿಡ್ಬೋದು. ಸೊ ಇದರಿಂದ ಅದರಲ್ಲಿರುವ ತೇವಾಂಶ ಹೋಗುತ್ತೆ. ಸೊ ಯಾವಾಗ ಮಾವಿನಕಾಯಿ ಉಪ್ಪಿನಕಾಯಿ ಕೆಡುತ್ತೆ ಅಂದರೆ ಅದರಲ್ಲಿ ನೀರಿನ ಅಂಶ ಇದ್ದಾಗ. ಸೊ ಈ ಥರ ನಾವು ಅದರಲ್ಲಿರುವಂಥ ಸ್ವಲ್ಪ ವಾಟರ್ ಕಂಟೆಂಟ್ ಹೋಗಿಬಿಡುತ್ತೆ ಅಂದರೆ ಅದರಲ್ಲಿ ಕೆಡುವಂಥ ಚಾನ್ಸಸ್ ತುಂಬಾ ಕಡಿಮೆ. ಸೊ ಈ ಥರ ನಾನು ಮಾಡಿ ನೋಡಿದ ಮೇಲೆ ನೆಕ್ಸ್ಟ್ ಡೇ ನೈಟ್ ನಾನು ಮತ್ತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಉಪ್ಪಿನಕಾಯಿ ಮಾಡಬೇಕಂತ ನೋಡ್ಬೋದು, ಫುಲ್ ಡ್ರೈ ಆಗಿದೆ. ಸೊ ಇದರಲ್ಲಿ ಯಾವುದೇ ಥರದ ತೇವಾಂಶ ಇಲ್ಲ. ಸೊ ಈ ಥರ ಇದ್ದರೆ ನಿಮ್ಮದು ಮಾವಿನಕಾಯಿ ಉಪ್ಪಿನಕಾಯಿ ತುಂಬಾ ಚೆನ್ನಾಗೇ ಬರುತ್ತೆ. ನೀವು 6 months ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಸಾಫ್ಟ್ ಆಗೋಲ್ಲ. ಸೊ ಒಂದಿಷ್ಟು ಉಪ್ಪಿನಕಾಯಿ ಹೇಗಾಗುತ್ತೆ ಮಾರ್ಕೆಟಿಂದ ತೊಗೊಂಬಂದು ತುಂಬಾ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ದಷ್ಟು ಮೆಂತ್ಯಕಾಳು ತೊಗೊಂಡಿನಿ, 2 ಟೇಬಲ್ ಸ್ಪೂನ್ದಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಹುರಿಬೇಕಾಗುತ್ತೆ. ಸ್ವಲ್ಪ ಘಮ ಚೆನ್ನಾಗಿ ಬರಲಿ ಅಂತೇಳಿ. ಜಾಸ್ತಿನೂ ರೋಸ್ಟ್ ಮಾಡಬಾರ್ದು, ಜಸ್ಟ್ ಅದರಲ್ಲಿರುವ ತೇವಾಂಶ ಹೋಗಬೇಕು, ಮತ್ತೊಂದು ಘಮ ಬಂದರೆ ಸಾಕು. ಇವಾಗ ಇದು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಆಮೇಲೆ ಇದನ್ನು ನಾನು ಸ್ವಲ್ಪ ತರತರಿಯಾಗಿ ರುಬ್ಕೋತೀನಿ. ತುಂಬ ಫೈನ್ ಪೌಡ್ರ್ ಮಾಡುವ ಅವಶ್ಯಕತೆ ಇಲ್ಲ. ಫೈನ್ ಪೌಡ್ರ್ ಮಾಡಿದರೆ ಘಮನೂ ಚೆನ್ನಾಗಿ ಬರುತ್ತೆ, ನಮಗೆ ತಿನ್ನುವಾಗ ಸ್ವಲ್ಪ ಬರುತ್ತಲ್ವ, ಅದು ಚೆನ್ನಾಗಿ ಅನಿಸುತ್ತೆ ಬಾಯಲ್ಲಿ. ಸೊ ಇದನ್ನು ಪುಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟು ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ನಾನು ಸ್ವಲ್ಪ ಕಾಯಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬಂದು ಅದು ಬೌಲಿಗೆ ನಾನು 1 ಟೇಬಲ್ ಸ್ಪೂನ್ದಷ್ಟು ಅಥವಾ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಮತ್ತು 3 ರಿಂದ 4 ಚಮಚ ಕೆಂಪು ಖಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಖಾರ ನೋಡಿ ಹಾಕೋಬಹುದು. ಆಮೇಲೆ ಏನು ಪುಡಿ ಮಾಡಿ ಇಟ್ಕೊಂಡಂಥ ಮಸಾಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬಾ ಸಿಂಪಲ್ ಆಗಿದೆ, ಇನ್ಸ್ಟಂಟಾಗಿ ಮಾಡುವಂಥ ಒಂದು ಉಪ್ಪಿನಕಾಯಿ ರೆಸಿಪಿ. ಇವಾಗ ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಎಣ್ಣೆನ ಸ್ವಲ್ಪ ಕಾಸ್ಕೊಂಡ್ಕೊಂಡದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ. ಇಲ್ಲಾಂದರೆ ಇನ್ನೊಂದು ಎಕ್ಸ್ಟ್ರಾ ಒಂದು ಆಪ್ಷನಲ್ ಏನಂತಂದರೆ ಬೆಳ್ಳುಳ್ಳಿ ಇರುತ್ತಲ್ವ. ಸೊ ಎಣ್ಣೆ ಫ್ರೈ ಆದಮೇಲೆ ಅದನ್ನು ಫ್ಲೇಮನ್ನು ಆಫ್ ಮಾಡಿ ಅದಕ್ಕೆ ನೀವು ಸ್ವಲ್ಪ ಬೆಳ್ಳುಳ್ಳಿನ ಹೆಸರುಗಳನ್ನು ಹಾಕಿ ಫ್ರೈ ಮಾಡಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಬೋದು, ಅದು ಕೂಡ ಮಾಡ್ತಾರೆ. ಸೊ ಎಲ್ಲ ಏನೂ ಹಾಕಿಲ್ಲ, ಸುಮ್ಮನೆ ಸಿಂಪಲ್ ಆಗಿರಲಿ, ಅದು ಕೂಡ ಟೇಸ್ಟ್ ಕೊಡುತ್ತೆ ಅಂತೇಳಿ ಇಷ್ಟೇ ಹೊಸ ಥರ ಟ್ರೈ ಮಾಡಿದ್ದು. ಬೆಳ್ಳುಳ್ಳಿ ಬೇಕಾದರೆ ಹಾಕೋಬೋದು, ಅದು ಆಪ್ಷನಲ್ಲು. ಇದನ್ನು ನೀವು ಒಂದು ಇನ್ಸ್ಟೆಂಟಾಗಿ ನೀವು ತಿನ್ನೋದಕ್ಕೆ ಶುರು ಮಾಡ್ಬೋದು, ಏನೋ ಒಂದು ಟೇಸ್ಟ್ ಅನಿಸುತ್ತೆ. ಬಟ್ 1 week ಇಟ್ಟು ತಿಂದ್ರಂದ್ರೆ ಇನ್ನೂ ಮಜಾ ಕೊಡುತ್ತೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದನ್ನು ನೀವು ಈ ಥರ ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ಮತ್ತೆ ತಡ ನೀವು ನಿಮ್ಮ ಮನೆಯಲ್ಲಿ ಇನ್ನೂ ಏನು ಉಪ್ಪಿನಕಾಯಿ ಮಾಡಿದ್ದಿಲ್ಲ ಅಂದರೆ ಈ ರೆಸಿಪಿ ನೋಡಿ ನೀವು ಟ್ರೈ ಮಾಡ್ಬೋದು. ಸೂಪರಾಗಿ ಬರುತ್ತೆ, ಅದಕ್ಕೆ ನಾ ಗ್ಯಾರಂಟಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.